ಟಿಬೇಟಿಯನ್ಸ್ ಅವರು ನಮ್ಮ ರೋಡ್ ಬಿಟ್ಟು ಸುಮಾರು 40 ಮೀಟರ್ ಕಾಂಪೌಂಡ್ ದೂರ ಹಾಕಬೇಕಾಯಿತು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೋಡಿಗೆ ತಾಗಿ ಕಾಂಪೌಂಡ್ ಹಾಕ್ತಾ ಇದ್ದಾರೆ. ಸ್ಟೇಟ್ ಹೈವೇದಿಂದ ಒಂದು ರೋಡ್ ಹಿಂಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಇಂಟರ್ಸೆಕ್ಷನ್ ರೋಡ್ ಇರುತ್ತೆ ಸರ್. ಆ ಇಂಟರ್ಸೆಕ್ಷನ್ ರೋಡ್ ಏನಾಗಬೇಕಂದ್ರೆ ಅದು ಬೆಲ್ ಮೌತ್ ಆಗ್ಬೇಕು ಸರ್. ಇದೇ ರೋಡಿಂದ ಬರ್ತಾರೆ, ಕನೆಕ್ಟಿವಿಟಿ ರೋಡಿಂದ. ಸೊ ಇಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಆಗ್ಬೇಕು ಸರ್ ಅಂದ್ಕೊಳ್ಳಿ. ಆಯ್ತು, ನಾನು ಮಾಡಿಸ್ಕೊಡ್ತೀನಿ ಬಸ್ ಸ್ಟ್ಯಾಂಡ್, ವರಿ ಮಾಡ್ಕೋಬೇಡ್ರಿ ಅಂತ ಹೇಳಿದ್ದಾರೆ. ಈಗ ಇವ್ರು ಅದನ್ನು ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಸಾಹೇಬ್ರು ಎಲ್ಲಿಂದ ಬಸ್ ಸ್ಟ್ಯಾಂಡ್ ಮಾಡ್ತಾರೆ? ನಾನು ಇದೇ ಮಾತನ್ನು ಈಗ PWD ಇಂಜಿನಿಯರ್ ಹೇಳಿದ್ದೀನಿ, ವಿಸಿಬಿಲಿಟಿ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಏ ಜಮೀನ್ ಹಮಾರ ಹೈ, ಏ ಜಮೀನ್ ಹಮಾರ ಹೈ ಅಂತಾರೆ. You are talking about IRC. You are also a civil engineer. Section 3 is not happened in any of the state. Yeah, Section 3 zero ಆದ್ಮೇಲೆ we can recognize our boundaries. You just bear in mind. Just bear in mind. As per IRC, our highways and district roads are still not notified in Section 3 zero. Yes. We cannot. So what is the alternate solution for this? Last 6 months before 2 people had been died in the blind spot. ಇಲ್ಲಾಂದ್ರೆ ಇಲ್ಲಿ ಬಂದ್ ಮಾಡ್ಬೇಡಿ. ಬನ್ನಿ, ಹಿಂದೆ ಸತ್ತಿದ್ದಾರೆ. ಸೇರಿರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ನಮಗೆ ಮುಂಡಗೋಡಿಂದ ಯಲ್ಲಾಪುರ ಹೋಗುವ ರೋಡಲ್ಲಿ ಟಿಬೇಟಿ ಕ್ಯಾಂಪ್ 1 ನಂಬರಲ್ಲಿ ಟಿಬೇಟಿಯನ್ಸ್ ಅವರು ನಮ್ಮ ರೋಡ್ ಬಿಟ್ಟು ಸುಮಾರು 40 ಮೀಟರ್ ಕಾಂಪೌಂಡ್ ದೂರ ಹಾಕಬೇಕಾಯಿತು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೋಡಿಗೆ ತಾಗಿ ಕಾಂಪೌಂಡ್ ಹಾಕ್ತಾ ಇದ್ದಾರೆ. ಇಲ್ಲಿ ಬರೋಂಥ ಸಾರ್ವಜನಿಕ ಆಗಲಿ ಮತ್ತು ಟೂರಿಸ್ಟರ್ಗಾಗಲಿ ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಗಾಡಿ ನಿಲ್ಲಲಿಕ್ಕೆ ಮತ್ತು ಬಸ್ ನಿಲ್ಲಲಿಕ್ಕೆ ಯಾವುದೂ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲಿ ಸುಮಾರು ಕಬ್ಬಿನ ಗಾಡಿ, ರೈತರದೆಲ್ಲ ಗಾಡಿ ಹಿಂಗೆ ಹೋಗ್ತವೆ. ಇಲ್ಲಿ ಸುಮಾರು ಒಂದು 10 ಹಳ್ಳಿ ಜನ ಅಡ್ಡಾಡ್ತಾರೆ ಈ ರೋಡಿಗೆ, ಕನೆಕ್ಟಿವಿಟಿ ರೋಡ್ ಇದು. ಹಾಗಾಗಿ ನಮಗೆ ನಿಮ್ಮ ಕಡೆಯಿಂದ ಏನು ಮನವಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಈ ರೋಡಲ್ಲಿ PWD ಅವ್ರ ಅಥಾರಿಟಿ ಬರೋದ್ರಿಂದ ಅವ್ರಿಗೂ ಸ್ವಲ್ಪ ನಿಮ್ಮ ಕಡೆಯಿಂದ ಆಗಲಿ ನಾವೆಲ್ಲ ಸೇರಿ ಒಂದು ಸಲ ಮನವಿ ಕೊಟ್ಟು ನಮಗೆ ಸಾರ್ವಜನಿಕರ ಅನುಕೂಲ ಆಗಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಾವು ಸ್ಟೇಟ್ ಹೈವೇ 6 ಅಲ್ಲಿ ನಿಂತಿದ್ದೀವಿ. ಈ ರೋಡ್ ಇಲ್ಕಲ್ದಿಂದ ಕಾರವಾರ ಹೋಗುವಂತ ರೋಡ್ ಸರ್ ಇದು. ಈ ರೋಡಲ್ಲಿ SH6 ಅಲ್ಲಿ ಎನಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಬೇಕಂತ ಹೇಳಿದ್ರೆ ಅದು ಕಾಂಪೌಂಡ್ ವಾಲ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಅದೇನಾದ್ರು ಮಾಡ್ಬೇಕಂದ್ರೆ ರೋಡ್ ಸೆಂಟರ್ದಿಂದ 20 ಮೀಟರ್ಸ್ ಬಿಟ್ ಮಾಡ್ಬೇಕಂತ ಇದೆ ಸರ್. ಅಂದ್ರೆ ಸ್ಪ್ಯಾನ್ ಶುಡ್ ಬಿ 40 ಮೀಟರ್ ಇರ್ಬೇಕಂತ ಹೇಳಿ. ಬಟ್ ಎನಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕಿಂತ ಮುಂಚೆ ದೇ ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದಿ ಕನ್ಸರ್ನ್ ಅಥಾರಿಟಿ. ಫಾರ್ ಎಕ್ಸಾಂಪಲ್, ಇದು PWD ಬರುತ್ತೆ, ಈ ಸ್ಟೇಟ್ ಹೈವೇ. ಅವರು PWD ಕಡೆಯಿಂದ ಪರ್ಮಿಷನ್ ತಗೊಂಡು ಸ್ಟ್ರಕ್ಚರ್ ಮಾಡ್ಬೇಕಾಗುತ್ತೆ ಸರ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಒಂದು ಸ್ಟೇಟ್ ಹೈವೇದಿಂದ ಒಂದು ರೋಡ್ ಹಿಂಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಇಂಟರ್ಸೆಕ್ಷನ್ ರೋಡ್ ಇರುತ್ತೆ ಸರ್. ಆ ಇಂಟರ್ಸೆಕ್ಷನ್ ರೋಡ್ ಏನಾಗಬೇಕಂದ್ರೆ ಅದು ಬೆಲ್ ಮೌತ್ ಆಗ್ಬೇಕು ಸರ್. ಬೆಲ್ ಮೌತ್ ಮೀನಿಂಗ್ ಏನಂತ ಹೇಳಿದ್ರೆ ನಮಗೆ ವಿಸಿಬಿಲಿಟಿ ಆಗಬೇಕು. ಇವರು ಬೆಲ್ ಮೌತ್ ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ, PWD ಇಂಜಿನಿಯರ್ ರಿಕ್ವೆಸ್ಟ್ ಮಾಡಿದಾಗ ಇರ್ಲಿ, ಅದು ಮೊದಲೇ ಕಟ್ಬಿಟ್ಟಿದ್ದಾರೆ, ಈಗ ಅವರು ಡೆಮೊಲೇಷನ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗತ್ತೆ ರವಿ, ಸೊ ಇವಾಗ ಏನ್ ಬೇಡ, ನಿಮ್ಗೆ ಏನ್ ಬೇಕು, ಬೆಲ್ ಮೌತ್ ಬೇಕಾ, ಬೆಲ್ ಮೌತ್ ಮಾಡಿಸ್ಕೊಡ್ತೀನಿ, ನಿಮ್ಗೆ ವಿಸಿಬಿಲಿಟಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂದ್ಕೊಂಡು ಈಗ ಬೆಲ್ ಮೌತ್ ಮಾಡಿದ್ದಾರೆ. ಬೆಲ್ ಮೌತ್ ಮಾಡಿದ್ಮೇಲೆ ಆ ಬೆಲ್ ಮೌತ್ ಇಂದ ಅಪೋಸಿಟ್ ಬೆಲ್ ಮೌತ್ ಮಾಡೋ ಉದ್ದೇಶ ಏನಂದ್ರೆ ಅಲ್ಲಿ 4 ಜನ ನಿಂತ್ಕೋಬೇಕು, ರೆಸ್ಟ್ ತಗೋಬೇಕು, ಅದಕ್ಕೆ ಬೆಲ್ ಮೌತ್ ಮಾಡಿರ್ತಾರೆ. ಆಮೇಲೆ ಆ ಇಂಟರ್ಸೆಕ್ಷನ್ ರೋಡಿಗೆ ಹೋಗ್ತಾರೆ. ಅಂದ್ರೆ ಸ್ವಲ್ಪ ನಾವು ಸ್ಲೋ ಹೋಗುತ್ತೆ ಬೆಲ್ ಮೌತ್ ಅಲ್ಲಿ. ಈಗ ಅವರು ಒಂದು ವೈರ್ ಎಲ್ಲ ಹಾಕಿ ಮತ್ತೆ ಅದನ್ನ ಕ್ಲೋಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ನಮ್ಗೆ ಮತ್ತೆ ವಿಸಿಬಿಲಿಟಿ ಆಗಲ್ಲ. ಅಲ್ಲಿ ಹುಲ್ ಬೆಳೆದ್ ಬಿಡುತ್ತೆ, ಆಮೇಲೆ ಅಲ್ಲಿ ಕ್ಲೀನೆಸ್ ಮಾಡಲ್ಲ. ಅದಕ್ಕೆ ನಾವು ನಮ್ಮ MLA ಸಾಹೇಬರಿಗೂ ನಾವು ಫೋನಲ್ಲಿ ಮಾತಾಡಿದೀವಿ, ಆಮೇಲೆ ನೇರಾಗಿ ಮೀಟ್ ಆಗಿ ಮಾತಾಡಿದ್ವಿ. ಸರ್, ಇಲ್ಲಿ ಸಿಕ್ಕಾಪಟ್ಟೆ ಜಂಕ್ಷನ್ ಇದೆ, ಟೂರಿಸ್ಟ್ ಪ್ಲೇಸ್ ಇದೆ, ತಗ್ಗಿನಕೊಪ್ಪ, ತಮ್ಮೇನಕೊಪ್ಪ, ಚೌಡಳ್ಳಿ, ಕ್ಯಾಸನಕೇರಿ, ಕರವಳ್ಳಿ, ಇವರೆಲ್ಲ ಕಾರವಾರ ಹೋಗ್ಬೇಕು, ಯಲ್ಲಾಪುರ ಬರ್ಬೇಕಂದ್ರೆ ಇದೇ ರೋಡಿಂದ ಬರ್ತಾರೆ, ಕನೆಕ್ಟಿವಿಟಿ ರೋಡಿಂದ. ಸೊ ಇಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಆಗ್ಬೇಕು ಸರ್ ಅಂದ್ಕೊಳ್ಳಿ. ಆಯ್ತು, ನಾನು ಮಾಡಿಸ್ಕೊಡ್ತೀನಿ ಬಸ್ ಸ್ಟ್ಯಾಂಡ್, ವರಿ ಮಾಡ್ಕೋಬೇಡ್ರಿ ಅಂತ ಹೇಳಿದ್ದಾರೆ. ಈಗ ಇವ್ರು ಅದನ್ನ ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಸಾಹೇಬ್ರು ಎಲ್ಲಿಂದ ಬಸ್ ಸ್ಟ್ಯಾಂಡ್ ಮಾಡ್ತಾರೆ? ನಾನು ಇದೇ ಮಾತನ್ನು ಈಗ PWD ಇಂಜಿನಿಯರ್ ಹೇಳಿದ್ದೀನಿ. ಆಮೇಲೆ ಸರ್, ಈ ಇಂಟರ್ಸೆಕ್ಷನ್ ರೋಡಿಂದ ಇಲ್ಲಿಂದ 2 ಕಿಲೋಮೀಟರ್ಗೆ ತಗ್ಗಿನಕೊಪ್ಪ, ತಮ್ಮೇನಕೊಪ್ಪ, ಕ್ಯಾಸನಕೇರಿ, ಕರವಳ್ಳಿ ಹಂಗೆ ರೋಡ್ಸ್ ಇದ್ದಾವೆ. ಅಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ಬ್ಲೈಂಡ್ ಸ್ಪಾಟ್ ಇದೆ. ಬ್ಲೈಂಡ್ ಸ್ಪಾಟ್ ಅಂತ ಹೇಳಿದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ 90 ಡಿಗ್ರಿ ಅಲ್ಲಿ ಇದೆ. ಆ 90 ಡಿಗ್ರಿಲಿ ಇದ್ದಾಗ ಈ ರೋಡಿನಿಂದ ಬಂದವನು ಹಳ್ಳದಿಂದ ಈ ಕಡೆಯಿಂದ ಬಂದ ಅಂದ್ರೆ ಈ ಇಂಟರ್ಸೆಕ್ಷನ್ ರೋಡ್ ಕಾಣಲ್ಲ. ಸೊ ಅಲ್ಲಿ ನಾವೇನ್ ಅಂದಿದ್ವಿ ಟಿಬೇಟಿಯನ್ಸ್ಗೆ, ನೋಡ್ರಿ ಇಲ್ಲಿ ನಮ್ಗೆ ಓಪನ್ ಒಂದು ಕರ್ವ್ ಮಾಡ್ರಿ, ವಿಸಿಬಿಲಿಟಿ ಟೈಪ್ ಮಾಡ್ರಿ, ನಿಮ್ದೇನ್ ಲ್ಯಾಂಡ್ ನಾವೇನ್ ತಗೊಳ್ತಾ ಇಲ್ಲ, ವಿಸಿಬಿಲಿಟಿ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಏ ಜಮೀನ್ ಹಮಾರ ಹೈ, ಏ ಜಮೀನ್ ಹಮಾರ ಹೈ ಅಂತಾರೆ. ನಾನು ಇದೇ ವಿಷಯ ಈಗ ಬೆಳಗ್ಗೆ ನಾನು ತಹಸೀಲ್ದಾರ್ಗೂ ಹೇಳಿ ಬಂದೆ. ಪಾಪ ಅವರು ಕೋಆಪರೇಟ್ ಮಾಡಿದ್ರು. ನಿನ್ನೆ ಕೂಡ ಸಿರಸ್ದಾರ ಸಾಯರ್ಗೆ ಮತ್ತೆ ಅವರು ಸರ್ಕಲ್ಗೆ ಭೇಟಿಯಾಗಿ ಮಾತಾಡಿದಾಗ ಸರ್ ಇದು ರೋಡಿಗೆ ಇಲ್ಲ, ಅವ್ರದ್ದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ಇದ್ದಾಗ ನಾವು ಏನು ಮಾತಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಸಿರಸ್ದಾರ್ ಸರ್ ಹೇಳಿದ್ರು. ಮತ್ತೆ ಬೆಳಗ್ಗೆ ಈಗ ನಾನು ತಹಸೀಲ್ದಾರ್ ಸಾಹೇಬ್ರಿಗೆ ಹೋಗಿ ಭೇಟಿ ಆದಾಗ ತಹಸೀಲ್ದಾರ್ ಸರ್ ಏನಂತ ಹೇಳಿದ್ರು, ಇಲ್ಲ ಅದು ಹಂಗೆ ನಿಮ್ಗೆ ರೋಡಿಗೆ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಆಗಲ್ಲಪ್ಪ, ರೋಡ್ ಆಗ್ಲೇಬೇಕಂತ ಇಷ್ಟ ಹೇಳಿದ್ರು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.